ಇನ್ನೊಂದು ಪ್ಯಾರಲಲ್ಲಿ ನಡೀತಾ ಇರೋದೇನಪ್ಪ ಅಂದರೆ, ಅಧಿಕಾರ ಹಸ್ತಾಂತರ ಆಗುವುದೇ ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಕೇಕ್ ವಾಕ್ ಆಗೋದಕ್ಕೆ ಬಿಡಬಾರ್ದು ಅಂತ ಈ ಅಹಿಂದ ನಾಯಕರುಗಳು ಒಂದು ಡಿಸೈಡ್ ಮಾಡ್ಕೊಂಡಿದ್ದಾರೆ. ಅದರ ಭಾಗವಾಗಿ 30 ದಲಿತ ಸಂಘಟನೆಗಳದ್ದು ಒಂದು ಪ್ರೆಸ್ ಮೀಟ್ ಆಯಿತು. 4 ಜನರ ಹೆಸರು ಹೇಳಿದ್ರು ಅವರು: ಖರ್ಗೆ, ಎಚ್ ಸಿ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಪರಮೇಶ್ವರ್. ಈ 4 ಜನರ ಪೈಕಿ ಯಾರಾದರೂ ಮುಖ್ಯಮಂತ್ರಿ ಆಗಬೇಕು, ಇನ್ ಕೇಸ್ ಸಿದ್ದರಾಮಯ್ಯನವರ ಅಧಿಕಾರದಿಂದ ಕೆಳಗಿಳಿಯೋದಾದರೆ. ಡಿ ಕೆ ಶಿವಕುಮಾರ್ ಬೇಕಿದ್ರೆ 2028ರಲ್ಲಾಗಲಿ, ಅವ್ರಿಗಿನ್ನೂ ವಯಸ್ಸಿದೆ ಅಂದರು. ಅದರ ಭಾಗವಾಗಿದ್ದದು ಡಿ ಕೆ ಶಿವಕುಮಾರಿಗೆ ಕೇಕ್ ವಾಕ್ ಆಗೋದಕ್ಕೆ ಬಿಡಬಾರ್ದು ಅಂತ. ಬಟ್ ಒಂದು ಪ್ರೆಸ್ ಮೀಟ್ ಮಾಡಿದ್ರೆ ಮುಗಿದೋಗ್ಬಿಡುತ್ತಾ? ಇಲ್ಲ, ದೊಡ್ಡದೊಂದು ಸಮಾವೇಶ ನಡೆಸೋ ಪ್ಲ್ಯಾನ್ ಇದೆ. ದಲಿತ ಶಕ್ತಿ ಪ್ರದರ್ಶನ. ಯಾರಿಗೆ ಪ್ರದರ್ಶನ ಮಾಡಬೇಕು? ಸೋನಿಯಾ ಗಾಂಧಿಗೆ, ರಾಹುಲ್ ಗಾಂಧಿಗೆ, ಪ್ರಿಯಾಂಕಾ ಗಾಂಧಿಗೆ ಮಾಡಬೇಕಾಗಿದೆ. ಇಷ್ಟು ಸಂಖ್ಯೆ ಇದೆ ನೋಡಿ ಅಂತ ನೆನ್ನೆ ಪ್ರೆಸ್ ಮೀಟ್ನಲ್ಲಿ ಹೇಳಿದ್ರು. ಅಕಸ್ಮಾತ್ ಇದು ಆಗದೆ ಹೋದರೆ, ಯಾವುದು ಈ 4 ಜನರ ಪೈಕಿ ಒಬ್ಬರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗದೆ ಹೋದರೆ 10 ಲಕ್ಷ ಜನ ವಿಧಾನಸೌಧಕ್ಕೆ ನುಗ್ಗುತ್ತೀವಿ ಅಂದರು. ಹಾಗೆ ನುಗ್ಗಬಹುದಾದಷ್ಟು ಸಂಖ್ಯೆ ಇದೆ ಅಂತ ತೋರಿಸೋದೊಂದು ಪ್ರಯತ್ನ ಆಗ್ತಾ ಇದೆ. ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹಂಗಿದ್ರೆ ಇವತ್ತು ಬಂದಿದ್ದು. ಅದನ್ನು ಕೇಳಿದ್ರೆ, ದಲಿತ ಸಮಾವೇಶ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಸಮಾವೇಶ ಮಾಡೋದಕ್ಕೆ ಏನು ತೊಂದರೆ? ಸಮುದಾಯ ಒಟ್ಟಿಗೆ ಇರಬೇಕಾದ್ರೂ ಸಮಾವೇಶ ಬೇಕಾಗತ್ತೆ ಅಂದರು. ಡಾಕ್ಟರ್ ಪರಮೇಶ್ವರ್ ಅವರು ಎಚ್ ಸಿ ಮಹದೇವಪ್ಪನವರ ಮನೆಗೆ ಬಂದಾಗ ಪರಮೇಶ್ವರು ಮಾತಾಡಿದರು, ಎಚ್ ಸಿ ಮಹದೇವಪ್ಪನವರು ಮಾತಾಡಿದ್ರು, ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ನೆನ್ನೆನೂ ಹೇಳಿದೆ ನಾನು, ಅವರು ಒಳಗೊಂದಿಟ್ಕೊಂಡು ಹೊರಗಂದು ಹೇಳುವಂಥ ಸ್ವಭಾವ ಅಲ್ಲ ಅನ್ಸತ್ತೆ ಅವ್ರದ್ದು. ನನಗೇನು ಅಷ್ಟು ಆತ್ಮೀಯರಲ್ಲ. ಅವ್ರು ಹೇಳ್ತಾರೆ, ದಲಿತ ಸಿ ಎಂ ಚರ್ಚೆ ಈಗಿಲ್ಲ, ನಾನೇನಿದ್ರು 2028ರ ಕಂಟೆಂಟರು ಅಂತ ಮತ್ತೆ ಹೇಳ್ತಾರೆ ಅವ್ರು. ಕೇಳಿಸ್ಕೊಳ್ಳಿ. ತುಮಕೂರಿನಲ್ಲಿ ಹರ್ತಿ ಕೋಆಪರೇಟಿವ್ ಸೊಸೈಟಿ ಅಂತ ಒಂದಿದೆ. ಅದು ನಮ್ಮ ತಂದೆಯವರು 1994ರಲ್ಲಿ ಪ್ರಾರಂಭ ಮಾಡಿದ್ದು. ಈಗ ಅವರು ಬ್ಯಾಂಕ್ ಮಾಡಬೇಕು, ಒಂದು ಕೋಆಪರೇಟಿವ್ ಸೊಸೈಟಿಯನ್ನ ಬ್ಯಾಂಕ್ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಿದ್ದಾರೆ. ಇನ್ನು ಯಾವುದೇ ರಾಜಕೀಯ ವಿಶೇಷತೆ ಏನಿಲ್ಲ. ಮುಂದಿನ ದಿನದಲ್ಲಿ ಮಾಡ್ತೀವಿ. ಸಮಾವೇಶ ಮಾಡೋದಕ್ಕೆ ಏನ್ ತೊಂದರೆ ಇದೆ? ದಲಿತ ಸಮುದಾಯ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿರುತ್ತೆ. ಒಟ್ಟಿಗೆ ಇಡಬೇಕಾದ್ರೆ ಆಗಾಗ್ಗೆ ಸಮಾವೇಶಗಳು ಮಾಡಿ ದಲಿತ ಸಮುದಾಯಕ್ಕೆ ಕೊಟ್ಟಿರ್ತೇವೆ, ಅದನ್ನೆಲ್ಲ ಹೇಳಬೇಕಾಗುತ್ತೆ. ಮುಖ್ಯಮಂತ್ರಿಗಳು ನಾವು ಪವರ್ ಶೇರ್ ಮಾಡ್ಕೊತೀವಿ ಅಂತ ಹೇಳಿದಾರ. ಹೈಕಮಾಂಡ್ ಸೂಚನೆ ಕೊಟ್ಟರೆ 5 ವರ್ಷ ನಾನು ಇರ್ತೀನಿ ಅಂತ ಹೇಳಿದ್ದಾರೆ. ಏನಾಗಬೇಕು ಏನಾಗಬಾರ್ದು ಅಂತ ಹೇಳಿದೆ ಹೈಕಮಾಂಡ್. ಉಳಿದದು ಎಲ್ಲ ಅಂತ್ಯಕಂತ್ಯಗಳು, ಚರ್ಚೆಗಳು. ಇವ್ರು ಹಂಗಂದ್ರು, ಅವ್ರು ಹಿಂಗೆ ಹೇಳಿದ್ರು, ಹಿಂಗೆ ಹೇಳೋದಕ್ಕೆ ಅದಕ್ಕೆ ಉತ್ತರ ಇಲ್ಲವೂ ಇಲ್ಲ, ನಾನು ಕೊಡಕ್ಕೆ ಸಮರ್ಥನೂ ಅಲ್ಲ. ಅದಕ್ಕೆ ಅಧಿಕಾರದ ಒಪ್ಪಂದದ ಆಗಿದಾವೇನೋ, ಡಿಸ್ಕಷನ್ಸ್ ನಡೆದಿದ್ದೇನೋ, ಅದಕ್ಕೆ ಮುಖ್ಯಮಂತ್ರಿಗಳು ಈ ತರ ಹೇಳ್ತಿದ್ದಾರೆ ಅನ್ನೋದು ಶುರುವಾಗಿದೆ. ಆ ತರ ಆಗಿದ್ರೆ ಯಾವಾಗಲೂ ಏನೂ ಆಗ್ಬಿಡೋದಲ್ಲ. ಸಿಎಂ ಮುನ್ನೆಲೆಗೆ ಬರ್ತಾ ಇದೆ ಸರ್. ಇಲ್ಲ, ಆ ರೀತಿ ಯಾವುದೇ ಇಲ್ಲ. ನಿನ್ನೆ ಕೂಡ ಹೇಳಿದ್ವಿ, ದಲಿತ ಸಿಎಂ ಸದ್ಯಕ್ಕಂತ ಇಲ್ಲ ಅಂತ ಹೇಳಿದ್ವಿ. ಅವ್ರು ಸೇರಿರ್ಬೋದು, ಅದು ಸೇರಿದಕ್ಕೆ ದಲಿತರು ಬೇರೆ ಬೇರೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ. 28ಕ್ಕೂ ಇದೆ, ಮುಂದೆ ಕೂಡ ಇದೆ. ಯಾವಾಗಲೂ ಎಲ್ಲಿವರೆಗಿದೆ ಅಲ್ಲಿವರೆಗಿದ್ದೇ, ಅವ್ರು ಬೇಕೇ ಬೇಕು. ಅವರ ಆಶೀರ್ವಾದ. ಚುನಾವಣೆ ಲಾಸ್ಟ್ ಅಂತಿದ್ರು 2028ಕ್ಕೆ. ಆ ರೀತಿ ಯೋಚನೆ ಮಾಡ್ತೀನಿ, ಚಿಂತನೆ ನಡೆಸಿದ್ರಿ, ವಿದೇಶಿಗಳೆಲ್ಲ ಒತ್ತಾಯ ಇದೆ ಅಂತ ಹೇಳ್ತೀವಿ. ತಮ್ದು ಒತ್ತಾಯ ಇದೆ ಸರ್ ಚುನಾವಣಾ ರಾಜಕೀಯ. ಅವ್ರು ನಿಲ್ಲೋದು ಬಿಡೋದು ಅವರ ಯೋಚನೆ ಬಿಟ್ಟಿದ್ದು, ಕೊನೆಗಳಿಗೆ ಅವ್ರ ವಿಚಾರ ಅದು. ಇವೆಲ್ಲ ಬೆಳವಣಿಗೆಗಳನ್ನು ಬಿಜೆಪಿಯವರು ಹೆಂಗೆ ನೋಡ್ತಾರೆ? ಜಗದೀಶ್ ಶೆಟ್ಟರ್ ಮಾತಾಡಿದ್ದಾರೆ, ಸಂಸದ ಜಗದೀಶ್ ಶೆಟ್ಟರು. ಅಧಿಕಾರ ಬಿಟ್ಟು ಕೊಡುವ ಜಾಯಮಾನದವರು ಅಲ್ಲ ಸಿದ್ದರಾಮಯ್ಯನವರು ಅಂತ. ದಲಿತ ಸಿ ಎಮ್ಮು, ಸತೀಶ್ ಜಾರಕಿಹೊಳಿ ಸಿ ಎಂ, ಅವನ್ನೆಲ್ಲ ತರ್ತಾರೆ, ನೋಡ್ತಾ ಇರಿ ಈಗ ಅಂದರು. ಛಲವಾದಿ ನಾರಾಯಣಸ್ವಾಮಿ ಅವರು ಮಾತಾಡಿದ್ದಾರೆ. 2 ಕೇಳಿಸ್ಕೊಳ್ಳಿ. ನೋಡ್ರಿ, ಬದಲಾವಣೆ ಆಗ್ತಾರೋ ಬಿಡ್ತಾರೋ, ಸಿದ್ದರಾಮಯ್ಯ ಅಂತೂ ಅವ್ರ ಅಧಿಕಾರ ಬಿಟ್ಟು ಕೊಡುವಂತ ವ್ಯಕ್ತಿ ಅಲ್ಲ ಆತ. ಆಯ್ತು, ಹೈಕಮಾಂಡ್ ಹೇಳ್ದಂಗೆ ಏನೋ ಚೇಂಜ್ ಆದ್ರೂ ಅವ್ರು ತಾವು ಹೇಳಿದಂತ ವ್ಯಕ್ತಿ ಮುಖ್ಯಮಂತ್ರಿ ಆಗಬೇಕು. ಆಗದೇ ಇದ್ರೆ ಬಂಡಾಯ. ಅದಕ್ಕೆ ಅವ್ರ ಹೆಸರು ಮುಂದೆ ತಗೊಂಡ್ಬರ್ತಾರೆ, ದಲಿತ ಮುಖ್ಯಮಂತ್ರಿ ಅಂತ ಹೇಳಿ ಮುಂದೆ ತಗೊಂಡ್ಬರ್ತಾರೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, ಇಷ್ಟೇ ಇದು. ಈಗ ಕಾಂಗ್ರೆಸ್ ಅವ್ರನ್ನ ಹೊರಗಿನಿಂದ ಬಂದಂತವ್ರನ್ನ 5 ವರ್ಷ ಮುಖ್ಯಮಂತ್ರಿ ಮತ್ತೆ 2 ವರ್ಷ ಮುಖ್ಯಮಂತ್ರಿ ಮಾಡಿದಂತ ಕಾಂಗ್ರೆಸ್ ಪಾರ್ಟಿಗೆ ಯಾವ ಕೈ ಕೊಟ್ಟು ಹೋಗ್ತಾರೆ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ವಾರಕ್ಕೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ನೀವು ಈ ಜನ್ಮದಲ್ಲಿ ಇನ್ನ ಅಧಿಕಾರಕ್ಕೆ ಬರೋದಿಲ್ಲ, ಇದೇ ಕೊನೆ. ಮೋಸ್ಟ್ ಕರಪ್ಟ್ ಚೀಫ್ ಮಿನಿಸ್ಟರ್ ನಾವು ಯಾರನ್ನಾದ್ರೂ ನೋಡಿದ್ರೆ, ನಾನು 7-8 ಚೀಫ್ ಮಿನಿಸ್ಟರ್ಗಳನ್ನ ನೋಡಿದ್ದೇನೆ, ಇಂಥ ಕರಪ್ಟ್ ಚೀಫ್ ಮಿನಿಸ್ಟರ್ನ ನಾನು ನೋಡೇ ಇರಲಿಲ್ಲ. ಲೂಟಿಯಲ್ಲೇ ತೊಡಗಿದ್ದಾರೆ. ಅದರಿಂದ ಅವರ ಮಾತುಗಳಿಗೆ ಏನೂ ಬೆಲೆ ಇಲ್ಲ. ಅದರ ಬಗ್ಗೆ ನಾನು ಹೆಚ್ಚಿಗೆ ಪ್ರಸ್ತಾಪ ಮಾಡೋ ಅವಶ್ಯಕತೆ ಇದೆ. ಇಷ್ಟ ಆಯ್ತಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.